ಮಧುಮೇಹವನ್ನ ಕಂಟ್ರೋಲ್ನಲ್ಲಿಡುವುದು ಬಹಳ ಮುಖ್ಯ. ಅದರಲ್ಲೂ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ತಮ್ಮ ದಿನಚರಿಯಲ್ಲಿ ಮಾಡುವ ಈ ಕೆಲವೊಂದು ತಪ್ಪುಗಳು ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ಕಂಟ್ರೋಲ್ನಲ್ಲಿಡಲು ಬಿಡೋದಿಲ್ಲ. ಹಾಗಾದ್ರೆ ಮಧುಮೇಹವು ವೇಗವಾಗಿ ಬೆಳೆಯುತ್ತಿರುವ ಗಂಭೀರ ಸಮಸ್ಯೆಯಾಗಿದೆ. ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಮಧುಮೇಹ ರೋಗಿಗಳನ್ನ ಹೊಂದಿದೆ. ಮಧುಮೇಹಕ್ಕೆ ಖಚಿತವಾದ ಚಿಕಿತ್ಸೆ ಇಲ್ಲ ಮತ್ತು ಉತ್ತಮ ಆಹಾರ ಪದ್ಧತಿ ಮತ್ತು ಆರೋಗ್ಯಕರ ಜೀವನ ಶೈಲಿಯಿಂದ ಮಾತ್ರ ಇದನ್ನು ನಿಯಂತ್ರಿಸಬಹುದು. ಹೀಗಿರುವಾಗ ನೀವು ಪ್ರತಿನಿತ್ಯ ಮಾಡುವ ಈ ತಪ್ಪುಗಳು ನಿಮ್ಮ ಮಧುಮೇಹವನ್ನ ಕಂಟ್ರೋಲ್ನಲ್ಲಿಡಲು ಬಿಡುವುದಿಲ್ಲ. ಇನ್ನು ಮಧುಮೇಹವನ್ನ ಹೇಗೆ ನಿಯಂತ್ರಿಸೋದು ಅಂತ ನೋಡೋದಾದ್ರೆ, ರಕ್ತದಲ್ಲಿನ ಸಕ್ಕರೆ ಮಟ್ಟವು ದೀರ್ಘಕಾಲದವರೆಗೆ ಹೆಚ್ಚಿದ್ರೆ ಅದು ದೇಹಕ್ಕೆ ಹಲವು ವಿಧಗಳಲ್ಲಿ ಹಾನಿಯನ್ನುಂಟು ಮಾಡುತ್ತದೆ. ಇದು ಪದೇ ಪದೇ ಮೂತ್ರ ವಿಸರ್ಜನೆ, ಅತಿಯಾದ ಬಾಯಾರಿಕೆ, ಪದೇ ಪದೇ ಹಸಿವು, ತ್ವರಿತ ತೂಕ ನಷ್ಟ ಅಥವಾ ಹೆಚ್ಚಳ, ಆಯಾಸ ಮತ್ತು ದೌರ್ಬಲ್ಯದಂತಹ ಲಕ್ಷಣಗಳಿಗೆ ಕಾರಣವಾಗಬಹುದು. ಇನ್ನು ಮಧುಮೇಹದಿಂದಾಗಿ ದೊಡ್ಡ ಹಾನಿಯನ್ನ ತಪ್ಪಿಸಲು ಈ ರೋಗ ಲಕ್ಷಣಗಳನ್ನು ನಿಯಂತ್ರಿಸುವುದು ಮುಖ್ಯ. ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡಲು ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನ ನೋಡಿಕೊಳ್ಳುವುದು ಮುಖ್ಯ. ಆದರೆ ಹೆಚ್ಚಿನ ಮಧುಮೇಹ ರೋಗಿಗಳು ತಿಳಿದೋ ತಿಳಿಯದೆಯೋ ಅನೇಕ ತಪ್ಪುಗಳನ್ನು ಮಾಡುತ್ತಿದ್ದಾರೆ. ಇದರಿಂದಾಗಿ ಅವರು ಮಧುಮೇಹವನ್ನ ನಿಯಂತ್ರಿಸಲು ಸಾಧ್ಯವಾಗುವುದಿಲ್ಲ. ಅನೇಕ ಮಧುಮೇಹಿಗಳು ಹಣ್ಣುಗಳನ್ನು ತಿನ್ನುವುದರಿಂದ ತಮ್ಮ ದಿನವನ್ನ ಪ್ರಾರಂಭಿಸುತ್ತಾರೆ. ಹಣ್ಣುಗಳು ಆರೋಗ್ಯಕರವೆಂಬುದು ನಿಜ, ಆದರೆ ಬೆಳಗ್ಗೆಯೇ ಖಾಲಿ ಹೊಟ್ಟೆಗೆ ಸಿಹಿ ಹಣ್ಣುಗಳನ್ನು ತಿನ್ನುವುದು ಒಳ್ಳೆಯದಲ್ಲ. ಇದು ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣ ಹೆಚ್ಚಾಗಿಸುತ್ತದೆ. ಮಾರುಕಟ್ಟೆಯಲ್ಲಿ ಎಲ್ಲ ರೀತಿಯ ಪ್ಯಾಕ್ ಮಾಡಿದ ಚಿಪ್ಸ್ ಮತ್ತು ಫ್ರೈಗಳನ್ನು ಮಾರಾಟ ಮಾಡಲಾಗುತ್ತಿದ್ದು, ಅವುಗಳನ್ನು ಸಕ್ಕರೆ ರಹಿತವಾಗಿ ಮಾರಾಟ ಮಾಡಲಾಗುತ್ತಿದೆ. ನೆನಪಿಡಿ, ಅವು ರುಚಿಕರವಾಗಿ ಕಾಣಿಸಬಹುದು, ಆದರೆ ಅವು ಕೇವಲ ಕ್ಯಾಲೋರಿಗಳಿಂದ ತುಂಬಿರುತ್ತವೆ ಮತ್ತು ಕಡಿಮೆ ಪೌಷ್ಟಿಕಾಂಶಗಳನ್ನು ಹೊಂದಿರುತ್ತವೆ. ಇನ್ನು ಡಯಟ್ ಪಾನೀಯಗಳನ್ನು ಸೇವಿಸಬಾರದು. ಡಯಟ್ಗೆ ಒಳ್ಳೆಯದು ಎಂದ ಮಾತ್ರಕ್ಕೆ ಅವು ಆರೋಗ್ಯಕರ ಎಂದು ಅರ್ಥವಲ್ಲ. ಆಹಾರ, ತಂಪು ಪಾನೀಯಗಳು ಸಹ ಗುಪ್ತ ಸಕ್ಕರೆಯನ್ನ ಒಳಗೊಂಡಿರಬಹುದು ಮತ್ತು ದೇಹದ ನೈಸರ್ಗಿಕ ಸಮತೋಲನವನ್ನ ತೊಂದರೆಗೊಳಿಸಬಹುದು. ಆದ್ದರಿಂದ ಇದನ್ನು ತಪ್ಪಿಸುವುದು ಬಹಳ ಮುಖ್ಯ. ಇನ್ನು ತಡರಾತ್ರಿ ಊಟ ಮಾಡುವುದು ಆರೋಗ್ಯಕ್ಕೆ ಶತ್ರು. ಮಲಗುವ ಮುನ್ನ ನೀವು ಭಾರೀ ಊಟವನ್ನು ಸೇವಿಸಿದ್ರೆ ಅದು ನಿಮ್ಮ ನಿದ್ರೆಯ ಮೇಲೆ ಪರಿಣಾಮ ಬೀರಬಹುದು ಮತ್ತು ಬೆಳಗ್ಗೆ ನೀವು ಆಲಸ್ಯ ಅನುಭವಿಸಬಹುದು. ಮಧುಮೇಹ ರೋಗಿಗಳು ಯಾವಾಗಲೂ ಬೇಗನೆ ಊಟ ಮಾಡಬೇಕು. ಇದು ದೇಹದ ನೈಸರ್ಗಿಕ ಲಯವನ್ನ ಹಾಗೆಯೇ ಇಡುತ್ತದೆ. ಇನ್ನು ದಿನವಿಡೀ ಶಕ್ತಿಯನ್ನ ಕಾಪಾಡಿಕೊಳ್ಳುತ್ತದೆ ಮತ್ತು ಉತ್ತಮ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.